ನೋಡೋಕೆ ಅಪ್ಸರೆ, ಮಾತು ಕೇಳೋಕೆ ಮಕರಂದ, ನಡಿಗೆಯಿಂದ ಹಿಡಿದು ನಟನೆಯವರೆಗೆ ಎಲ್ಲ ಚೆನ್ನಾಗೇ ಇತ್ತು. ಇವಳು ಮಿಸ್ ಕರ್ನಾಟಕ ಕೂಡ ಆಗಿದ್ಲು. ಇವಳ ರೊಮ್ಯಾಂಟಿಕ್ ಫೋಟೋಗಳ ಮೂಲಕ ಪಡ್ಡೆ ಹುಡುಗರನ್ನ ಕಾಮಮೋಹಿತರನ್ನಾಗಿ ಮಾಡಿಬಿಡ್ತಿದ್ಲು. ಮಾಡೆಲ್ ಲೋಕದಿಂದ ಕನ್ನಡ ನಟಿಯಾಗಿ ಒಂದೇ ಹೆಜ್ಜೆಗೆ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ಲು. ಆದ್ರೆ ಇವಳ ಅಂದವಾದ ಮುಖದಷ್ಟೇ ಕ್ರೂರವಾದ ಕ್ಯಾರೆಕ್ಟರ್ ಕೂಡ ಒಂದು ಇದೆ ಅನ್ನೋದು ಮರೀಬಾರ್ದು. ಇವಳ ಹೆಸರು ಶನಾಯಾ ಕ್ವಾಟ್ವೆ. 10ನೇ ಕ್ಲಾಸ್ ಮುಗಿಯೋದಕ್ಕೂ ಮೊದಲೇ ಇವಳನ್ನ ಮಾಡೆಲ್ ಪ್ರಪಂಚ ಕೈ ಬೀಸಿ ಕರೆದಿತ್ತು. ಈಕೆಯ ತಾಯಿಗಿದ್ದ ಪರಿಚಯದಿಂದ ಮಗಳನ್ನ ಕಲರ್ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ಲು. ಶನಾಯಾ ಓದೋದ್ರಲ್ಲಿ ಹಿಂದಿದ್ರು, ಗ್ಲಾಮರ್ ನಲ್ಲಿ ಮಾತ್ರ ಮುಂದಿದ್ಲು. ತಾಯಿಯ ಪ್ರೋತ್ಸಾಹದಿಂದ ಬೆಂಗಳೂರಿನಲ್ಲಿ ಮಾಡೆಲ್ ಆಗಿ ಹೆಸರು ಮಾಡಿದವಳು ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ಲು. ನಟಿಯಾಗಿ ತನ್ನ ಕೆರಿಯರ್ನ ಆರಂಭಿಸಿದ ಶನಾಯಾ ಮೊದಲ ಸಿನಿಮಾ ರಿಲೀಸ್ಗೂ ಮೊದಲೇ ಇನ್ನೊಂದು ಸಿನಿಮಾಗೆ ಸೈನ್ ಮಾಡಿದ್ಲು. ಇವಳ ಅಂದವೇ ಇವಳಿಗೆ ಬಂಡವಾಳವಾಗಿತ್ತು. ಮೇಕಪ್ ಮಾಡದೆ ಇದ್ರು ಇವಳು ನೋಡೋಕೆ ಚೆನ್ನಾಗೇ ಕಾಣಿಸ್ತಿದ್ಲು. ನಟನೆಯಲ್ಲೂ ಪರವಾಗಿರಲಿಲ್ಲ. ಹೀಗೆ ಮುದ್ದು ಮುದ್ದಾಗಿರೋಳ ಮನಸ್ಸಿನಲ್ಲಿ ರಾಕ್ಷಸತ್ವವು ಹೆಚ್ಚಾಗಿತ್ತು. ಇವಳು ಸಿನಿಮಾದಲ್ಲಿ ಮಾಡಿದ ನಟನೆಗಿಂತ ನಿಜ ಜೀವನದಲ್ಲಿ ಮಾಡಿದ ಘಟನೆಯಿಂದಲೇ ಒಂದು ಕಾಲದಲ್ಲಿ ಕರ್ನಾಟಕದ ಮನೆ ಮಾತಾಗಿದ್ಲು. ಆದ್ರೆ ಕಾಲಾಂತರ್ಗತದಲ್ಲಿ ಇವಳ ಸುದ್ದಿ ಭೂಗತವಾಗಿ ಹೋಗಿತ್ತು. ಶನಾಯಾ ಮಾಡಿದ ಕುಕೃತ್ಯದಿಂದ ಇವಳು ಮಾಡ್ತಿದ್ದ ಸಿನಿಮಾ ಡೈರೆಕ್ಟರ್ಗಳು ಹಾಗೂ ಪ್ರೊಡ್ಯೂಸರ್ಗಳು ಕೂಡ ಆಘಾತಕ್ಕೆ ಒಳಗಾಗಿದ್ರು. ಅಷ್ಟಕ್ಕೂ ಇವಳು ಮಾಡಿದ ಕ್ರೈಮ್ ಎಂಥದ್ದು ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಹುಬ್ಬಳ್ಳಿ ಸಿಟಿಗೆ ದೂರವಿರೋ ಕಾಡಿಗೆ ಹೋಗ್ಬೇಕು. ಅದು ಹುಬ್ಬಳ್ಳಿಯ ದೇವರಗುಡಿ ಹಾಳದ ಕಾಡು ಪ್ರದೇಶ. ವ್ಯಕ್ತಿಯೊಬ್ಬ ತನ್ನ ರಾಸುಗಳಿಗೆ ಮೇವು ತರೋಕೆ ಅಂತ ಬಂದಿದ್ದ. ವಾಸ್ತವವಾಗಿ ಕಾಡಿನ ಒಳಗೆ ಹೋಗೋಕೆ ನಿಷೇಧವಿತ್ತು. ಆದ್ರೆ ಆ ಕಾಡು ತನ್ನ ಹೊಲದ ಪಕ್ಕದಲ್ಲೇ ಇದ್ದಿದ್ರಿಂದ ಆ ಕಾಡಲ್ಲಿ ಮೇವು ತರೋಕೆ ಅಂತ ಆಗಾಗ ಆ ವ್ಯಕ್ತಿ ಹೋಗ್ತಿದ್ದ. ಅಂದು ಸಹ ಕಾಡಿನ ಒಳಗೆ ನಡ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನಿಡ್ತಾ ಸಾಕ್ತಿದ್ದ. ಸ್ವಲ್ಪ ದೂರ ಒಳಗೆ ಹೋಗ್ತಿದ್ದಂತೆ ಸುಟ್ಟು ಹೋದ ತಲೆಬುರುಡೆಯೊಂದು ಅವನ ಕಣ್ಣಿಗೆ ಕಾಣಿಸಿತ್ತು. ಅದರ ಪಕ್ಕದಲ್ಲಿ ಒಂದು ಕವರ್ ಕೂಡ ಇತ್ತು. ಫ್ರೆಶ್ ಆಗಿ ಶವ ಸುಟ್ಟಂತೆ ಇತ್ತು. ಇದನ್ನ ನೋಡ್ತಿದ್ದಂತೆ ಭಯದಿಂದ ತನ್ನೂರಿನ ಕಡೆ ಆ ವ್ಯಕ್ತಿ ಕಾಲ್ಕಿತ್ತಿದ್ದ. ತನ್ನ ಹೊಲದ ಕಡೆ ಬರ್ತಿದ್ದ ತನ್ನ ಸ್ನೇಹಿತನಿಗೆ ಕಾಡಲ್ಲಿ ನೋಡಿದ ಬುರುಡೆ ರಹಸ್ಯವನ್ನ ಹೇಳಿದ್ದ. ಅವನ ಸ್ನೇಹಿತ ನಮಗ್ಯಾಕೆ ಇದೆಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರವನ್ನ ತಿಳಿಸಿದ್ದ. ಆಗ ತಕ್ಷಣವೇ ಎಚ್ಚೆತ್ತ ಧಾರವಾಡ ಪೊಲೀಸರು ಫಾರೆನ್ಸಿಕ್ ಟೀಮ್ ಸಮೇತ ಕಾಡಿನ ಬುರುಡೆ ಸಿಕ್ಕ ಜಾಗಕ್ಕೆ ಬಂದಿದ್ರು. ಅಲ್ಲಿ ಸುಟ್ಟಿರೋ ತಲೆ ಬುರುಡೆ ಕಾಣಿಸಿತ್ತು. ಅದರ ಪಕ್ಕದಲ್ಲೇ ಒಂದು ಕವರ್ ಕೂಡ ಬಿದ್ದಿತ್ತು. ಬುರುಡೆಯನ್ನ ಕವರಲ್ಲಿ ತಂದು ಸುಟ್ಟು ಹಾಕಿರ್ಬೇಕು ಅಂತ ಅನ್ಕೊಂಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಬುರುಡೆ ಒಳಗಿನ ಮಾಂಸ ಪೂರ್ತಿಯಾಗಿ ಸುಟ್ಟಿರ್ಲಿಲ್ಲ. ಆ ಬುರುಡೆ ಪೂರ್ತಿಯಾಗಿ ಸುಡೋದಕ್ಕೂ ಮೊದಲೇ ನೀರು ಹಾಕಿ ಆರಿಸಿದ್ರು ಅಂತ ಫಾರೆನ್ಸಿಕ್ ಟೀಮ್ ಗುರುತಿಸಿತ್ತು. 2 ದಿನಗಳ ನಂತರ ಹುಬ್ಬಳ್ಳಿ ಸಿಟಿಯಲ್ಲೇ 3 ಕಡೆಗಳಲ್ಲಿ ಕೈಕಾಲುಗಳು ಕೂಡ ಸಿಕ್ಕಿದ್ವು. ಅವು ಸಹ ಸುಟ್ಟು ಹೋಗಿದ್ವು. ಇದರಿಂದ ಯಾರೋ ಪ್ರೊಫೆಷನಲ್ ಕಿಲ್ಲರ್ಸೇ ಈ ಕೆಲಸವನ್ನ ಮಾಡಿರ್ತಾರೆ ಅಂತಾನೆ ಪೊಲೀಸರು ಭಾವಿಸಿದ್ರು. ಕೊಲೆ ಮಾಡಿ ದೇಹವನ್ನ ತುಂಡು ತುಂಡು ಮಾಡಿ ಸುಟ್ಟು ಹಾಕಿದ್ರು. ಯಾವುದೇ ಕಾರಣಕ್ಕೂ ಸಿಗಬಾರದು ಅಂತ ಬಾಡಿಯನ್ನ ಬೇರೆ ಬೇರೆ ಕಡೆಗಳಲ್ಲಿ ಎಸೆದಿದ್ರು. ಈ ವಿಚಾರ ಮೀಡಿಯಾಗಳಲ್ಲಿ ಅಂದು ದೊಡ್ಡ ಸುದ್ದಿಯಾಗಿತ್ತು. ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ. ಮಿಸ್ಸಿಂಗ್ ಆಗಿರೋರು ಇದ್ರೆ ನಮಗೆ ಸಮಾಚಾರ ತಿಳಿಸುವಂತೆ ಪೊಲೀಸರು ಮೀಡಿಯಾಗಳ ಮೂಲಕ ಮನವಿ ಮಾಡಿದ್ರು. ಆದ್ರೆ ಯಾರೊಬ್ಬರು ಮುಂದೆ ಬಂದಿರಲಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಎಲ್ಲೂ ದಾಖಲಾಗಿರ್ಲಿಲ್ಲ. ಆದ್ರೂ ಪೊಲೀಸರು ಇಲ್ಲಿಗೆ ಸುಮ್ಮನಾಗಿರ್ಲಿಲ್ಲ. ತನಿಖೆ ಮುಂದುವರೆಸಿದ ಪೊಲೀಸರು ಕಾಡಿಗೆ ಹೋಗೋ ದಾರಿಯಲ್ಲಿದ್ದ CCTV ಕ್ಯಾಮೆರಾಗಳನ್ನೆಲ್ಲ ಚೆಕ್ ಮಾಡಿದ್ರು. ಅದರಲ್ಲಿ ಎಷ್ಟೋ ಗಾಡಿಗಳು ಓಡಾಡಿದ್ವು. ಯಾವುದರ ಮೇಲೂ ಅನುಮಾನ ಬಂದಿರಲಿಲ್ಲ. ಇದರಿಂದ ಹುಬ್ಬಳ್ಳಿ ಸಿಟಿಯಿಂದ ಬಂದು ದೇವರಗುಡಿ ಹಾಳದ ಅರಣ್ಯ ಪ್ರದೇಶದ ಕಡೆ ಹೊರಟ ಗಾಡಿಗಳ ಮೇಲೆ ಕಣ್ಣು ಹಾಯಿಸಿದ್ರು. ಹೀಗೆ 1 ವಾರದವರೆಗೂ 40 ವಾಹನಗಳನ್ನ ಗುರುತಿಸಿದ್ರು. ನಂತರ ಒಂದು ಕಡೆಯಿಂದ ವಿಚಾರಣೆಯನ್ನ ಶುರು ಮಾಡಿದ್ರು. ಆಗ ಹೊಂಡಾ ಆಕ್ಸೆಂಟ್ ಕಾರಿನ ಬಗ್ಗೆ ವಿಚಾರಣೆ ನಡೆಸುವಾಗ ಒಂದು ಕ್ಲೂ ಸಿಕ್ಕಿತ್ತು. ಅದು ಹುಬ್ಬಳ್ಳಿ ಸಿಟಿಯಲ್ಲಿ ಹಲವಾರು ಕಡೆ ತಿರುಗಾಡಿತ್ತು. ಬುರುಡೆ ಸಿಗೋದಕ್ಕೂ 2 ದಿನಗಳ ಹಿಂದೆ ಕಾಡಿನ ದಾರಿಯ ಹೈವೇ ಕಡೆ ಆ ಕಾರು ಓಡಾಡಿತ್ತು. ಆ ಕಾರು 19 ವರ್ಷದ ಅಮಾನ್ ಗಿರ್ವಾನಿವಾಲೆ ಅನ್ನೋನ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. 2 ದಿನಗಳ ಕಾಲ ಕಾವಲು ಕಾದ್ರು ಅಮಾನ್ ಸಿಕ್ಕಿರ್ಲಿಲ್ಲ. ಡೈರೆಕ್ಟ್ ಆಗಿ ಹೋದ್ರೆ ಮಿಕ್ಕ ಆರೋಪಿಗಳು ಅಲರ್ಟ್ ಆಗಬಹುದು ಅಂತಾನೆ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿ ಅಮಾನ್ನ ಬಂಧಿಸಿದ್ರು. ಕಾಡು ರಸ್ತೆಯಲ್ಲಿ ನೀನು ಹೋಗಿದ್ದು ಯಾಕೆ, ಅಲ್ಲಿ ಯಾರನ್ನ ಮೀಟ್ ಮಾಡಿದೆ ಅಂತೆಲ್ಲ ಪೊಲೀಸರು ಪ್ರಶ್ನಿಸಿದ್ರು. ಆಗ ಪೊಲೀಸರ ಪ್ರಶ್ನೆಗಳಿಗೆ ಅಮಾನ್ ಬಾಯಿಗೆ ಬಂದಂತೆ ಉತ್ತರಿಸಿದ್ದ. ಆಗ ಅಮಾನ್ ಬಾಯಿಗೆ ಪೊಲೀಸರು ಬೂಟು ತುರುಕ್ತಿದ್ದಂತೆ ಅವನು ಹುಬ್ಬಳ್ಳಿ ಸಿಟಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಭೇಟಿಯಾಗಿದ್ದಾಗಿ ತಿಳಿಸಿದ್ದ. ಆದ್ರೆ ಅದು ಸುಳ್ಳು ಅಂತ ಗೊತ್ತಾಗಿ ಪೊಲೀಸರು ತಮ್ಮ ವರಸೆಯನ್ನ ಬದಲಿಸಿದ್ರು. ಆಗ ನಿಜವನ್ನ ಬಾಯ್ಬಿಟ್ಟ ಅಮಾನ್ ಆ ಕಾರು ನನ್ನದಲ್ಲ, ಕನ್ನಡ ಹೀರೋಯಿನ್ ಶನಾಯಾಗೆ ಸೇರಿದ ಕಾರದು ಅಂತ ಹೇಳಿದ್ದ. ಅಲ್ಲದೆ ಈ ಕಾರನ್ನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದಾಳೆ ಅಂತಾನು ಹೇಳಿದ್ದ. ಆಗ ಆ ಕಾಡು ದಾರಿಯಲ್ಲಿ ಯಾಕೆ ಹೋಗಿದ್ದೆ ಅಂತ ಪೊಲೀಸರು ಮತ್ತೆ ಕೇಳಿದ್ದಕ್ಕೆ ಮರ್ಡರ್ ಕಹಾನಿಯೊಂದನ್ನ ಅಮಾನ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ.
ಮಾಡೆಲ್ ಕಮ್ ನಟಿ ಶನಾಯ ಎರಡನೇ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ಲು. ಅದೇ ಟೈಮಲ್ಲಿ 27 ವರ್ಷದ ನಿಯಾಜ್ ಅಹಮದ್ ಅನ್ನೋನು ಇವಳಿಗೆ ಪರಿಚಯವಾಗಿದ್ದ. ಬಳಿಕ ಅದು ಪ್ರೀತಿಗೆ ತಿರುಗಿ ಅವನನ್ನ ಶನಾಯ ಲವ್ ಮಾಡೋಕೆ ಶುರು ಮಾಡಿದ್ಲು. ಶನಾಯ ಎಲ್ಲೇ ಶೂಟಿಂಗ್ಗೆ ಹೋದ್ರು ಇವಳ ತಾಯಿ ಇವಳ ಜೊತೆನೆ ಇರ್ತಿದ್ಲು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಶೂಟಿಂಗ್ ಇದ್ರೆ ಶನಾಯ ಅಣ್ಣ ರಾಕೇಶ್ ಇವಳ ಜೊತೆಯಲ್ಲಿರ್ತಿದ್ದ. ರಾಕೇಶ್ ತನ್ನ ತಂಗಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದ. ಆದ್ರೆ ಶನಾಯ ರಾಕೇಶ್ಗೆ ಸ್ವಂತ ತಂಗಿಯಲ್ಲ. ರಾಕೇಶ್ ತಾಯಿ ಮೃತಪಟ್ಟ ನಂತರ ರಾಕೇಶ್ ತಂದೆ ಎರಡನೇ ಮದುವೆಯಾಗಿದ್ದ. ಹೀಗೆ ಎರಡನೇ ಹೆಂಡತಿಯ ಮಗಳೇ ಈ ಶನಾಯ. ಆದ್ರೂ ತನ್ನ ಎರಡನೇ ತಾಯಿಯ ಮಾತಿನ ಮೇರೆಗೆ ತಂಗಿ ಶನಾಯನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಹೀರೋಯಿನ್ ಆದ್ಮೇಲೆ ಇವಳ ಬ್ಯಾಂಕ್ ವ್ಯವಹಾರಗಳನ್ನೆಲ್ಲ ರಾಕೇಶ್ ನೋಡ್ಕೊಳ್ತಿದ್ದ. ಅವಳು ಮಾಡ್ತಿದ್ದ ಖರ್ಚು ವೆಚ್ಚಗಳಿಗೆಲ್ಲ ಲೆಕ್ಕ ಕೊಡ್ತಿದ್ದ. ಅದನ್ನ ತನ್ನ ಮಲತಾಯಿಗೂ ತೋರಿಸ್ತಿದ್ದ. ಕೈ ತುಂಬಾ ದುಡ್ಡು ಓಡಾಡ್ತಿದ್ರಿಂದ ಶನಾಯ ಹೆಸರಲ್ಲೇ ಫ್ಲಾಟ್ ನ ತಗೊಂಡು ಅವಳ ಹೆಸರಲ್ಲೇ ರಿಜಿಸ್ಟರ್ ಮಾಡಿಸಿದ್ದ. ಹೀಗಿದ್ದ ಅಣ್ಣ ತಂಗಿ ನಡುವೆ ನಿಯಾಜ್ ಅಹಮದ್ ಎಂಟ್ರಿ ಕೊಟ್ಟಿದ್ದ. ಅವನ ಜೊತೆ ಶನಾಯ ಡೀಪ್ ಲವ್ ನಲ್ಲಿ ಬಿದ್ದಿದ್ಲು. ತನಗೆ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿ ಸೀಕ್ರೆಟ್ ಆಗಿ ನಿಯಾಜ್ ನ ಮೀಟ್ ಮಾಡಿ ಬರ್ತಿದ್ಲು. ಆದ್ರೆ ಈ ವಿಚಾರ ಅದು ಹೇಗೋ ರಾಕೇಶ್ಗೆ ಗೊತ್ತಾಗಿತ್ತು. ಇದರಿಂದ ನಿಯಾಜ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಅವನಿಂದ ದೂರ ಇರುವಂತೆ ತಂಗಿಗೆ ಕಿವಿ ಮಾತು ಹೇಳಿದ್ದ. ಅಲ್ಲದೆ ನಿನ್ನ ಕೆರಿಯರ್ ಹಾಗೂ ಫ್ಯೂಚರ್ಗೆ ಅವನು ಸೆಟ್ ಆಗೋದಿಲ್ಲ, ಹೀಗಾಗಿ ಅವನನ್ನ ಬಿಟ್ಬಿಡು ಅಂತಾನು ತಂಗಿಗೆ ಬುದ್ಧಿ ಮಾತು ಹೇಳಿದ್ದ. ಮತ್ತೊಂದ್ ಕಡೆ ನಿಯಾಜ್ಗೂ ರಾಕೇಶ್ ವಾರ್ನಿಂಗ್ ಕೊಟ್ಟಿದ್ದ. ಶೂಟಿಂಗ್ ನಡೆಯೋ ಸ್ಪಾಟ್ಗೆ ಅವನು ಬರದಂತೆ ನೋಡ್ಕೊಂಡಿದ್ದ. ರಾಕೇಶ್ ಒಳ್ಳೆ ಮನಸ್ಸು ತಿಳಿದಿದ್ದ. ಇವನ ಮಲತಾಯಿ ಸಹ ಮಗಳಿಗೆ ಬುದ್ಧಿ ಹೇಳಿದ್ಲು. ನಿನ್ನ ಕೆರಿಯರ್ ಈಗ ತಾನೇ ಶುರುವಾಗಿದೆ, ಇದನ್ನೆಲ್ಲ ಬಿಟ್ಟು ಕೆರಿಯರ್ ಕಡೆ ಫೋಕಸ್ ಮಾಡು ಅಂತ ಮಗಳಿಗೆ ಬುದ್ಧಿ ಮಾತು ಹೇಳಿದ್ಲು. ಅವನು ನಿನ್ನ ಹಣ ಹಾಗೂ ನಿನ್ನನ್ನ ಉಪಯೋಗಿಸಿಕೊಳ್ತಿದ್ದಾನೆ ಅಂತಾನು ಮಗಳಿಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ಲು. ಇದರಿಂದ ಶನಾಯ ಮತ್ತು ನಿಯಾಜ್ ಅಹಮದ್ ಮಧ್ಯೆ ಅಂತರ ಬೆಳೆದಿತ್ತು. ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡ್ತಿದ್ದ ಶನಾಯ ನಿಯಾಜ್ನ ಅಲ್ಲಿಗೆ ಕರೆಸಿಕೊಂಡು ಸೀಕ್ರೆಟ್ ಆಗಿ ಲವ್ ಮಾಡ್ತಿದ್ಲು. ತನ್ನ ಬಾಯ್ ಫ್ರೆಂಡ್ ನಿಯಾಜ್ ಸ್ನೇಹಿತ ಅಮಾನ್ ಹೆಸರಲ್ಲಿ ಹೊಸ ಕಾರನ್ನ ಖರೀದಿಸಿದ್ಲು. ಆ ಕಾರಲ್ಲಿ ನಿಯಾಜ್ ಜೊತೆ ತಿರುಗಾಡ್ತಿದ್ಲು. ಇತ್ತ ಅಣ್ಣ ರಾಕೇಶ್ ಒತ್ತಡ ದಿನೇ ದಿನೇ ಹೆಚ್ಚಾಗ್ತಿದ್ರಿಂದ ಶನಾಯ ತನ್ನಲ್ಲಿದ್ದ ರಾಕ್ಷಸತ್ವದ ಕ್ಯಾರೆಕ್ಟರ್ ನ ಹೊರಗೆ ತೆಗೆದಿದ್ಲು. ನನ್ನ ಲವ್ಗೆ ರಾಕೇಶ್ ಸಲಹೆ ಯಾಕೆ ಬೇಕು, ಅವನೇನಾದ್ರೂ ನನ್ನ ಸ್ವಂತ ಅಣ್ಣನ ಅಂತ ತನ್ನ ತಾಯಿಯ ಹತ್ರನೂ ಜಗಳ ಮಾಡ್ಕೊಂಡಿದ್ಲು. ಆಗ್ಲೇ ತನ್ನ ಲವ್ಗೆ ಅಡ್ಡವಾಗಿರೋ ಅಣ್ಣ ರಾಕೇಶ್ ನ ಕೊಲ್ಲೋಕೆ ನಿಯಾಜ್ಗೆ ಹುಕುಂ ಕೊಟ್ಟಿದ್ಲು. ಪ್ರೇಯಸಿಯ ಆ ಮಾತಿಗಾಗಿ ಕಾಯ್ತಿದ್ದ ನಿಯಾಜ್ ರಾಕೇಶ್ ಕೊಲೆಗೆ ಮುಂದಾಗಿದ್ದ. 2021 ಏಪ್ರಿಲ್ 12 ಶೂಟಿಂಗ್ಗೆ ಅಂತ ಹೇಳಿ ರಾಕೇಶ್ ನ ಕರ್ಕೊಂಡು ನಿರ್ಜನ ಪ್ರದೇಶವೊಂದಕ್ಕೆ ಶನಾಯ ಬಂದಿದ್ಲು. ತಂಗಿಯ ಮೇಲೆ ಯಾವುದೇ ಅನುಮಾನ ಪಡದೆ ರಾಕೇಶ್ ಇವಳ ಜೊತೆ ಹೋಗಿದ್ದ. ಅಂದು ಪ್ರಿಯಕರನ ಜೊತೆ ಸೇರಿ ಶನಾಯ ರಾಕೇಶ್ ನ ಕ್ರೂರವಾಗಿ ಕೊಲೆ ಮಾಡಿದ್ಲು. ಬಳಿಕ ರಾಕೇಶ್ ಬಾಡಿಯನ್ನ ತುಂಡು ತುಂಡು ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ರು. ತಲೆ ಬುರುಡೆಯನ್ನ ಮಾತ್ರ ಅಲ್ಲೇ ಬಿಸಾಡದೆ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿ ಹುಬ್ಬಳ್ಳಿಯ ದೇವರ ಗುಡಿ ಹಾಳದ ಕಾಡು ಪ್ರದೇಶದಲ್ಲಿ ಎಸೆದಿದ್ರು. ಮಿಕ್ಕ ಭಾಗಗಳನ್ನ ರಸ್ತೆಯ ಅಕ್ಕಪಕ್ಕದಲ್ಲೇ ಎಸೆದಿದ್ರು. ಅಮಾನ್ ಹೇಳಿದ ಪ್ರಕಾರ ಕೊಲೆಗೂ ಮೊದಲು ಹಂತಕರ ಜೊತೆ ಶನಾಯ ಟಚ್ ನಲ್ಲೇ ಇದ್ಲು. ಆಗ ಇವಳ ನಂಬರ್ನ ಟ್ರ್ಯಾಕ್ ಮಾಡಿದಾಗ ಪೊಲೀಸರಿಗೆ ಎಲ್ಲಾ ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು. ಆಗ ತಕ್ಷಣವೇ ಪೊಲೀಸರು ನಿಯಾಜ್ ಮತ್ತು ಆತನ ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ರು. ಕೊಲೆಗಾರರೇ ಹೇಳಿದ ವಿವರಗಳೊಂದಿಗೆ ಪೊಲೀಸರು ರಾಕೇಶ್ ನ ಉಳಿದ ಶರೀರ ಭಾಗಗಳನ್ನ ಕಲೆಕ್ಟ್ ಮಾಡಿ DNA ಟೆಸ್ಟ್ಗೆ ಕಳಿಸಿದ್ರು. ಆಗ ಕೊಲೆಯಾಗಿದ್ದು ರಾಕೇಶ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಪೊಲೀಸರು ತಕ್ಷಣವೇ ನಟಿ ಶನಾಯಳನ್ನ ಅರೆಸ್ಟ್ ಮಾಡಿದ್ರು. ಆಗ ಆವೇಶದಲ್ಲಿ ಈ ನಿರ್ಧಾರ ತೆಗೆದುಕೊಂಡು ಅಣ್ಣನನ್ನ ಕೊಲೆ ಮಾಡಿದ್ದಾಗಿ ಶನಾಯ ತಪ್ಪೊಪ್ಪಿಕೊಂಡಿದ್ಲು. ಇವಳ ಕಿತ್ತೋಗಿರಲುಗೋಸ್ಕರ ಬಂಗಾರದಂತಹ ಜೀವನವನ್ನೇ ನಾಶ ಮಾಡಿಕೊಂಡ್ಲು. ಸಾಲದಕ್ಕೆ ಮಾಡಿದ ತಪ್ಪಿಗೆ ಜೈಲು ಸೇರಿದ್ಲು. ಆಗ ಮೀಡಿಯಾಗಳ ಮುಂದೆ ಬಂದ ಇವಳ ತಾಯಿ ಮಗಳು ಮಾಡಿದ ಕೃತ್ಯವನ್ನ ಖಂಡಿಸಿದ್ಲು. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ, ನನ್ನ ಮಗನನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಶನಾಯ ತಂದೆ ತಾಯಿ ಪೊಲೀಸರ ಮೊರೆ ಹೋಗಿದ್ರು. ಸತತ 25 ದಿನಗಳ ಕಾಲ ಪೊಲೀಸರು ಕಷ್ಟಪಟ್ಟು ಈ ಕೇಸ್ನ ಭೇದಿಸಿದ್ರು. ಶನಾಯ ಮಾಡಿಸಿದ ಕೊಲೆ ಬಗ್ಗೆ ಆಗಿನ ಧಾರವಾಡ SP ಮೀಡಿಯಾಗಳ ಮುಂದೆ ಬಿಚ್ಚಿಟ್ಟಿದ್ರು. ಇನ್ನು ಎರಡನೇ ಸಿನಿಮಾ ಮುಗಿಯೋದಕ್ಕೂ ಮೊದಲೇ ಶನಾಯ ಕೊಲೆ ಮಾಡಿ ಜೈಲು ಸೇರಿದ್ಲು. ಲವ್ಗೆ ಅಡ್ಡ ಬಂದ ಅಂತ ಹೇಳಿ ಶನಾಯ ಜೊತೆ ಸೇರಿ ಕೊಲೆ ಮಾಡಿದ್ದಾಗಿ ನಿಯಾಜ್ ತಪ್ಪೊಪ್ಕೊಂಡಿದ್ದ. ಕೊನೆಗೆ ತಂಗಿ ಮೇಲೆ ಎಷ್ಟೋ ಪ್ರೀತಿ ಇಟ್ಕೊಂಡಿದ್ದ ರಾಕೇಶ್ ತಂಗಿಯಿಂದಲೇ ಕೊಲೆಯಾಗಿ ಹೋದ. ತನ್ನ ಅಂದದ ತಂಗಿಗೆ ಒಳ್ಳೆಯ ಭವಿಷ್ಯವನ್ನ ಕೊಡಬೇಕು ಅನ್ನೋ ಆ ಅಣ್ಣನ ಕನಸಿಗೆ ತಂಗಿನೇ ಕೊಳ್ಳಿ ಇಟ್ಟಿದ್ಲು. ತಂಗಿಯ ಜೀವನ ಜಿಹಾದಿಯೊಬ್ಬನ ಕೈಗೆ ಸಿಕ್ಕಿ ಹಾಳಾಗದಂತೆ ಕಾಪಾಡಬೇಕು ಅಂತ ರಾಕೇಶ್ ಅನ್ಕೊಂಡಿದ್ದ. ಆದ್ರೆ ವಿಧಿ ಇವನನ್ನ ತಂಗಿಯಿಂದಲೇ ಬಲಿ ಹಾಕ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.